ವೆಜಿಟೇರಿಯನ್ಸ್‌ಗೆ ಪ್ರೋಟೀನ್ ರಿಚ್ ಸೋರ್ಸ್ ಅಂದರೆ ಅದು ಸೋಯಾಬೀನ್. ಬಟ್ ಪರ್ಸ್ನಲಿ ನನಗೆ ಸೋಯಾಬೀನ್ ಇಷ್ಟನೇ ಇರಲಿಲ್ಲ. ಪಲಾವ್‌ಗೆ, ವೆಜ್ ಬಿರಿಯಾನಿ ಯಾವುದಕ್ಕೆ ಹಾಕಿದ್ರೂ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ನಂತರನೇ ಸುಮಾರು ಜನಕ್ಕೆ ಈ ಸೋಯಾ ಚಂಕ್ಸ್ ಇಷ್ಟ ಇರಲ್ಲ. ಸೊ ಅಂಥವರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಇಷ್ಟಪಡ್ತೀರಾ. ಸುಮಾರು ದಿನದಿಂದ ನೋಡ್ತಿದ್ದೆ ರೀಲ್ಸಲ್ಲಿ ಸೋಯಾ ಚಂಕ್ಸ್ ಫ್ರೈ ಅಂತ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಆಲ್ಸೋ ಪ್ರೋಟೀನ್ ರಿಚ್ ಅಲ್ವಾ. ಸೊ ಟ್ರೈ ಮಾಡಬೇಕು ಅಂತ ಇತ್ತು. ಬಟ್ ಇಷ್ಟ ಆಗುತ್ತೋ ಇಲ್ವೋ ಅಂತ ತುಂಬ ಡೌಟ್ ಇತ್ತು. ಕನ್ಫ್ಯೂಷನಲ್ಲೇ ಇವತ್ತು ನಾನು ಟ್ರೈ ಮಾಡಿದೆ ರೆಸಿಪಿನ. ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಫಸ್ಟು ಸ್ವಲ್ಪ ಅಮೌಂಟಿಗೆ ಮಾಡಿ ನೋಡೋಣ ಅಂತ ಸ್ವಲ್ಪ ಮಾಡಿ ನೋಡಿದೆ. ಬಟ್ ಸೀರಿಯಸ್ಲಿ ಸಖತ್ತಾಗಿತ್ತು ರೆಸಿಪಿ. ಆ್ಯಂಡ್ 10 ನಿಮಿಷಕ್ಕೆ ಟಕ್ ಅಂತ ಪ್ರಿಪೇರ್ ಮಾಡ್ಬೋದು. ಏನಿಲ್ಲ, ಸೋಯಾ ಚಂಕ್ಸನ್ನು 5 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಎತ್ತಿಟ್ಕೋಬೇಕು. ಅದಕ್ಕೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಖಾರ ಪುಡಿ, ಗರಂ ಮಸಾಲ, ಉಪ್ಪು, ಬೇಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ಕ್ರಿಸ್ಪಿ ಆಗಬೇಕು. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡಿದ್ರೆ ಆಯಿತು. ಸಖತ್ ಟೇಸ್ಟಿ ಆಗಿರುವಂತಹ ಸೋಯಾ ಚಂಕ್ಸ್ ಫ್ರೈ ರೆಡಿ ಆಗುತ್ತೆ. ಟ್ರೈ ದಿಸ್ ಆ್ಯಂಡ್ ಥ್ಯಾಂಕ್ ಮಿ ಲೇಟರ್.